ಅದ್ರ ಜೊತೆಗೆ ಇನ್ನೂ ಅಷ್ಟು ಮುಂದೆ ಹೋಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲಿ ಮೊದಲನೇದಾಗೆ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಈಗ ಅಲ್ಲಿ ಹೇಳಿದ ನಿಮಗೆ ಹಕ್ಕೊತ್ತಾಯಗಳನ್ನು ಮಾಡಿದರು ಅಂತೇಳಿ. ಹಕ್ಕೊತ್ತಾಯ ಅಂದರೆ ಏನು? ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದ್ದೇನಲ್ಲ ಅದು ಅಸಹಜ ಸಾವುಗಳ ತನಿಖೆಯಲ್ಲಿ ವಿಶೇಷ ತನಿಖಾ ದಳ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುವುದನ್ನು ಖಾತ್ರಿಪಡಿಸಬೇಕು ಅಂತ ಕೇಳ್ಕೊಂಡ್ರು. ನಿಶ್ಚಿತ ಮಾಡೋದಿದ್ದು ಬಂದು ಹೇಳಿ ನಮಗೆ ಇದೇನು ನಡೆಯುತ್ತೆ ಅದ್ರ ಬಗ್ಗೆ. ಮುಂದೆ ಅದ್ರ ಜೊತೆಗೆ ದೂರು ದಾಖಲಿಸಲು ಬಂದು ಸಂತ್ರಸ್ತೆಯರಾದರೂ SIT ಅಧಿಕಾರಿಗಳು ದುರ್ವರ್ತನೆಯಿಂದ ತೋರಿದ್ದಾರೆಂಬ ಆಪಾದನೆಗಳು ಇದ್ದಾವೆ. ಅವುಗಳ ಬಗ್ಗೆ ತನಿಖೆ ಆಗಲಿ. ಅಷ್ಟೇ ಅಲ್ಲ, ಇಲ್ಲೇ ನಾಪತ್ಯ ಆದ ಸಾವುಗಳಾದ ಅತ್ಯಾಚಾರ ಆದ ಪ್ರಕರಣಗಳ ತನಿಖೆ ಆಗಬೇಕಾಗಿದೆ. ಅದು ಆಗಲೇಬೇಕಾದಂಥದ್ದು. ಮುಂದೆ ಸಾಕ್ಷಿದಾರರ ದೂರಿನ ಪ್ರಕಾರ, ಕಾಯ್ದೆ ಪ್ರಕಾರ ದೂರುದಾರರು ಸಾಕ್ಷಿದಾರರ ಸುರಕ್ಷತೆ ಗೌಪ್ಯತೆ ಕಾಪಾಡುವ ಸಂಬಂಧ SIT ಸರ್ಕಾರ ಮಹಿಳಾ ಆಯೋಗ ಪ್ರಕಟಣೆ ಹೊರಡಿಸಬೇಕು. ಸಿಕ್ಕಲ್ಲಿಡಬೇಕು ಸಾಕ್ಷಿದಾರನ. ಓಪನ್ ಮಾಡಿದ್ರಿಂದಾಗಿ ಏನು ಅನಾಹುತ ಆಯಿತು? ಈ ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಉಲ್ಟಾ ಹೊಡೆಯುವಂಥ ಪ್ರಸಂಗ ಬಂತು. ಅದಕ್ಕೆ ಗಪ್ಪವಾಗಿ ಇಡಬೇಕಾ? ಮುಂದೆ ಇಷ್ಟ ಅಲ್ಲ, ಇಷ್ಟಕ್ಕೆ ನಿಲ್ಲುವುದಿಲ್ಲ ಅವ್ರದ್ದು. ಸೌಜನ್ಯ ಪ್ರಕರಣದಲ್ಲಿ ಅಧಿಕಾರಿಗಳು ತನಿಖೆ ನಡೆಸಿದವರನ್ನು ಕರ್ತವ್ಯ ಲೋಪ ಎಸಗಿದ್ದನ್ನು ಅಪರಾಧವೆಂದು ಪರಿಗಣಿಸಬೇಕು. ಈಗಾಗಲೇ ಕರ್ತವ್ಯ ಲೋಪ ಅಂತ ಅಷ್ಟೇ ಬಿಡುವಂಗಿಲ್ಲ, ಅಪರಾಧ ಅಂತ ಹೇಳಬೇಕಾಗಿದೆ. ಅನೇಕ ಕೆಲಸ ಮಾಡಿ ತಪ್ಪು ಮಾಡಿದ್ದಾರೆ. ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಮಹಿಳೆಯರನ್ನು ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಬಿಂಬಿಸುವುದನ್ನು ಬಿಡಬೇಕು.